ಆಗುತ್ತೆ ಅಂತ ಸರ್ಕಾರ ಹೇಳಿದೆ. ಇನ್ನು ಭಾರತ ಹಾಗೂ ಪಾಕಿಸ್ತಾನ ನಡುವೆ ಕದನ ವಿರಾಮ ಆಯಿತು. ಈವರೆಗೆ ಏನೆಲ್ಲ ಬೆಳವಣಿಗೆ ಆಯಿತು ಎಲ್ಲವೂ ಕೂಡ ನಿರ್ಧಾರ ಆಗಿದೆ. ಡಿಜಿಎಂಒ ಡೈರೆಕ್ಟರ್ ಜನರಲ್ ಮಿಲಿಟರಿ ಆಪರೇಷನ್ಸ್ ಅಧಿಕಾರಿಗಳೇನಿದ್ದಾರೆ ಅವರು ಭಾರತದ ಡಿಜಿಎಂಒ ಜೊತೆಗೆ ಮಾತನಾಡಿದ್ದಾರೆ. ಪಾಕಿಸ್ತಾನದ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ ಇವರು ಭಾರತದ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಗೆ ಕರೆ ಮಾಡಿದ್ರು. ಕರೆ ಮಾಡಿ ಕದನ ವಿರಾಮಕ್ಕೆ ಪ್ರಸ್ತಾಪ ಮಾಡಿದ್ರು. ಪಾಕಿಸ್ತಾನ ಪಾಪರಾಗಿ ಹೋಗಿದೆ. ಮತ್ತೆ ಇದೀಗ IMF ಮುಂದೆ ಕೈ ಚಾಚುವಂತಹ ಪರಿಸ್ಥಿತಿ. ಪಾಕಿಸ್ತಾನದಲ್ಲಿ ಎದುರಾಗಿರುವಂತಹ ಈ ಪರಿಸ್ಥಿತಿ ನಡುವೆ, ಪ್ರತಿಕೂಲ ಪರಿಸ್ಥಿತಿ ನಡುವೆ ಖುದ್ದು ಪಾಕಿಸ್ತಾನದ ಡಿಜಿಎಂಒ ಅವರು ಭಾರತದ ಡಿಜಿಎಂಒಗೆ ಕಾಲ್ ಮಾಡಿದ್ರು. ಸಾಕಪ್ಪ ಸಾಕು, ಕದನ ವಿರಾಮಕ್ಕೆ ಮುಂದಾಗೋಣ, ಇನ್ನು ಈ ಯುದ್ಧದ ಪರಿಸ್ಥಿತಿ ಸಾಕು, ಯುದ್ಧ ಸಾಕು, ಮಾತುಕತೆ ಮೂಲಕ ಇದನ್ನ ಬಗೆಹರಿಸಿಕೊಳ್ಳೋಣ ಅಂತ ಭಾರತದ ಡಿಜಿಎಂಒಗೆ ಕರೆ ಮಾಡಿದ್ದಾರೆ. ಹೀಗಾಗಿ ಭಾರತ ಸರ್ಕಾರ ಕೂಡ ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮ ಘೋಷಣೆ ಮಾಡೋದಕ್ಕೆ ಮುಂದಾಗಿದೆ. ಕದನ ವಿರಾಮ ಘೋಷಣೆಯಾಗಿದೆ. ಇನ್ನು ಪಾಕಿಸ್ತಾನ ನಾಗರಿಕ ನೆಲೆಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇತ್ತು. ಮತ್ತೆ ಭಯೋತ್ಪಾದನೆ, ಮತ್ತೆ ಭಯೋತ್ಪಾದಕರಿಗೆ ಹಾಲಿರುವಂತಹ ಪ್ರಕ್ರಿಯೆ, ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಇಡೋದಕ್ಕೆ ಭಾರತ ಸರ್ಕಾರ ಮುಂದಾಗತ್ತಾ? ಏನು ಷರತ್ತುಗಳನ್ನ ವಿಧಿಸತ್ತೆ ಅನ್ನುವಂಥದ್ದು ಇಲ್ಲಿ ಪ್ರಮುಖವಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಅವರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ನಿವೃತ್ತ ಲೆಫ್ಟಿನೆಂಟ್ ಕರ್ನಲ್ ಆಗಿರುವಂತಹ ಸುನಿಲ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಈಗ ಪಾಕಿಸ್ತಾನ ಖುದ್ದು ಮುಂದಾಗಿ ಕದನ ವಿರಾಮಕ್ಕೆ ಬರ್ತಾ ಇದೆ. ಇದರ ಜೊತೆಗೆ ಸಾಕಷ್ಟು ಈಗ ಕುತೂಹಲ ಇರುವಂಥದ್ದು ಸರ್, ಈವರೆಗೆ ಏನು ಭಯೋತ್ಪಾದನೆ ನಡೀತಾ ಇತ್ತು, ಅದೇ ರೀತಿಯಾಗಿ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಏನಿದೆ, ಇದಕ್ಕಾಗಿ ಭಾರತ ಏನಾದರೂ ಬೇಡಿಕೆ ಇಡಬಹುದಾ? ಏನೆಲ್ಲ ಷರತ್ತುಗಳನ್ನು ಭಾರತ ವಿಧಿಸಬಹುದು? ಈ ಕದನ ವಿರಾಮ ಮೇ 12ಕ್ಕೆ ಏನು ಮಾತುಕತೆ ನಡೆಯುತ್ತೆ, ಆ ಮಾತುಕತೆ ಯಾವ ರೀತಿಯಾಗಿರುತ್ತೆ, ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಸರ್. ಒಂದನೇದು ಈ ಗ್ಲೋಬಲ್ ಡಿಪ್ಲೊಮಸಿ ಅಂಡ್ ಗ್ಲೋಬಲ್ ಪಾಲಿಟಿಕ್ಸ್ ಅಂತ ಹೇಳ್ಬಿಟ್ಟು ನಾವೇನ್ ಕರಿತೀವಿ, ಅದರ ಇನ್ನೊಂದು ಮುಖಾನ ಈಗ ನಮಗೆ ನೋಡಕ್ಕೆ ಸಿಕ್ಕಿದೆ ಇದರಲ್ಲಿ. ಯಾಕಂದ್ರೆ ಅಮೆರಿಕದ ಅಧ್ಯಕ್ಷ ಸ್ವಂತ ತಾನೇ ಮುಂದಾಗಿ ಇಬ್ಬರು ದೇಶದ ಒಬ್ಬ ಹೆಡ್ಸ್ ಏನಿದ್ದಾರೆ ಅವ್ರ ಹತ್ರ ಮಾತಾಡಿ ಈ ಕದನ ವಿರಾಮನ ನಾನೇ ಮಾಡಿಸಿದೀನಿ ಅಂತ ಹೇಳ್ಬಿಟ್ಟು ಟ್ವೀಟ್ ಮಾಡೋದು ಅದು ದೊಡ್ಡ ವಿಷಯ ಅಲ್ವಾ. ಎರಡನೇದು ಯುದ್ಧ ಅದು ಯಾವುದೇ ರೀತಿ ನಡೀಲಿ, ಏನೇ ಆಗ್ಲಿ, ಯುದ್ಧದಿಂದ ಆಗೋದು ಅದೇನು ನಷ್ಟನೇನೆ. ಆದ್ರೆ ಇದು ನಿಂತಿರೋ ರೀತಿ ತುಂಬಾ ಸರ್ಪ್ರೈಸಿಂಗ್. ಇದನ್ನ ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ ಇದನ್ನ. ಆದ್ರೆ ನಾನು ಒಂದೇ ಒಂದು ವಿಷಯ ಇಲ್ಲಿ ಹೈಲೈಟ್ ಮಾಡಕ್ ಇಷ್ಟಪಡ್ತೀನಿ. ಅದೇನು ಅಂತ ಹೇಳಿದ್ರೆ, ಇವತ್ತು ಮಧ್ಯಾಹ್ನ ಒಂದು ಅನೌನ್ಸ್ಮೆಂಟ್ ಮಾಡ್ತು ಗವರ್ಮೆಂಟ್. ಅದೇನು ಅಂತ ಹೇಳಿದ್ರೆ, ಯಾವುದೇ ರೀತಿಯ ಟೆರರಿಸ್ಟ್ ಆಕ್ಟಿವಿಟಿ ಅದನ್ನ ನಾವು ಯುದ್ಧ ಅಂತಾನೆ ಪರಿಗಣಿಸ್ತೀವಿ ಅಂತ. ಇಷ್ಟು ದಿನ ಏನಾಗ್ತಿತ್ತು, ಎಲ್ಲೋ ಒಂದ್ ಕಡೆ ಟೆರರಿಸ್ಟ್ ಅಟ್ಯಾಕ್ ಆಯ್ತು, ಎಲ್ಲೋ ಒಂದ್ ಕಡೆ ಟೆರರಿಸ್ಟ್ ಬಂದ್ಬಿಟ್ಟು ನಮ್ಮ ಫೋರ್ಸಸ್ ಮೇಲೆ ಅಟ್ಯಾಕ್ ಮಾಡಿದ್ರು, ಇವ್ರ ಮೇಲೆ ಅಟ್ಯಾಕ್ ಮಾಡಿದ್ರು, ಸಿವಿಲಿಯನ್ಸ್ ಮೇಲೆ. ಅದನ್ನ ನಾವು ನೆಗ್ಲೆಕ್ಟ್ ಮಾಡ್ತಿದ್ವಿ. ಬಟ್ ಇನ್ಮೇಲೆ ಪ್ರತಿ ಸಲ ಯಾವಾಗಾದ್ರೂ ಈ ರೀತಿ ಅಟ್ಯಾಕ್ ನಡೀತು ಅಂತ ಹೇಳಿದ್ರೆ ಅದಕ್ಕೆ ನಾವು ಇದೇ ರೀತಿ ಈಗ ಆಪರೇಷನ್ ಸಿಂಧೂರಲ್ಲಿ ಹೇಗೆ ನಾವು ರೆಸ್ಪಾಂಡ್ ಮಾಡಿದೀವಿ, ಇದೇ ರೀತಿ ರೆಸ್ಪಾಂಡ್ ಮಾಡ್ತೀವಿ ಅನ್ನೋ ಮೆಸೇಜ್ನ ಕೂಡ ಗವರ್ಮೆಂಟ್ ಕೊಟ್ಟಿದೆ. ಅರ್ಥ ಆಯ್ತಾ? ಸೊ ಈ ರೀತಿ ಇರೋದ್ರಿಂದ ಒಂದ್ ರೀತಿಯಲ್ಲಿ ನಾವು ನೋಡಿದ್ರೆ ನಮ್ಮ ದೇಶದ ಎಕಾನಮಿಗ್ ಆಗ್ಬೋದು, ಇಲ್ಲ ಅಂತ ಹೇಳಿದ್ರೆ ಓವರ್ ಆಲ್ ಸಿನಾರಿಯೋ ಏನಿದೆ ಅದ್ರ ಬೇಸಿಸ್ ಮೇಲೆ ಈಗ ಆಲ್ರೆಡಿ ಪ್ರಪಂಚದಲ್ಲಿ ತುಂಬಾ ಯುದ್ಧಗಳು ನಡೀತಾ ಇವೆ. ಆ ಒಂದು ಕಾರಣದಿಂದ ಯುದ್ಧ ಅನ್ನೋದು ಇದು ಮುಂದುವರಿದಿರ, ಸ್ಪೈರಲ್ ಆಗ್ದಿರಾ ಆಗಿದ್ದು ಒಂದ್ ರೀತಿಯಲ್ಲಿ ಒಳ್ಳೇದು. ಆದ್ರೆ ನನ್ನ ಪ್ರಕಾರ ಅಲ್ಟಿಮೇಟ್ ಆಬ್ಜೆಕ್ಟಿವ್ಸ್ ಇನ್ನು ಬೇರೆ ಬೇರೆ ಇತ್ತು, ಅದನ್ನ ಮುಗಿಸ್ಕೊಂಡು ಅದಾದ್ಮೇಲೆ ಈಗ ಈ ಸೀಸ್ಫೈರ್ ಆಗ್ಬೇಕಿತ್ತು ಅಂತ ಒಂದ್ ಕಡೆಯಲ್ಲಿ ನನ್ನ ಅನಿಸಿಕೆ ಇನ್ನೂ ಒಂದಿದೆ. ಈಗ ಸರ್ ನಮ್ಮ ನಾಗರಿಕರನ್ನ ಹತ್ಯೆ ಮಾಡಿದಾಗ ಇಡೀ ದೇಶದಲ್ಲಿ ಒಂದು ಆಕ್ರೋಶ ಇತ್ತು. ಆ ಆಕ್ರೋಶ ಯುದ್ಧದವರೆಗೆ ಬರುತ್ತೆ, ಎಲ್ಲರಲ್ಲೂ ಕೂಡ ಯುದ್ಧ ಆಗಬೇಕು ಅನ್ನುವಂತಹ ಒಂದು ಉನ್ಮಾದ ಕೂಡ ಕಂಡು ಬಂತು ಒಂದು ಕಡೆ. ಆದರೆ ಅದರ ಲಾಭ ನಷ್ಟ ಮತ್ತೊಂದು ಕಡೆ. ಆದರೆ ಈಗ ನಾವು ಅನೇಕ ಸೈನಿಕರನ್ನು ಕೂಡ ಈ ಒಂದು ಯುದ್ಧದ ಸಂದರ್ಭದಲ್ಲಿ ಕಳೆದುಕೊಂಡಿದ್ದೀವಿ. ನಾಗರಿಕರು ಕೂಡ ಸಾವನ್ನಪ್ಪಿದ್ದಾರೆ. ಈ ನಡುವೆ
ಭಾರತ ಇದನ್ನ ಗೆಲುವು ಅಂತ ಪರಿಗಣಿಸಬೇಕಾ, ಅಥವಾ ಇದನ್ನ ತನಗೆ ಪಾಸಿಟಿವ್ ಆಗಿ ಬಳಕೆ ಮಾಡ್ಕೊಳ್ಳೋದಕ್ಕೆ ಭಾರತ ಸರ್ಕಾರಕ್ಕೆ ಏನೆಲ್ಲ ಮಾರ್ಗ ಇದೆ, ಈ ಬಗ್ಗೆ ಏನಾದರೂ ಮಾಹಿತಿ ಕೊಡೋದಾದ್ರೆ ಸರ್? ಇದನ್ನ ಖಂಡಿತವಾಗ್ಲೂ ಇಲ್ಲಿವರೆಗೂ ಏನ್ ನಡೆಯಿತು ಕಳೆದ 3 ದಿನದಿಂದ ಆಪರೇಷನ್ ಸಿಂಧೂರದಲ್ಲಿ, ಇದು ನಮ್ಮ ಗೆಲುವೇನೇನೆ. ಹೇಗೆ ಅಂತ ಹೇಳಿದ್ರೆ, ಮೊಟ್ಟ ಮೊದಲನೇದಾಗಿ ಯಾವತ್ತೂನು ಪೂರ್ತಿ ಪಾಕಿಸ್ತಾನದಲ್ಲಿ ಇಷ್ಟು ಒಳಗಡೆ ಹೋಗಿ ನಾವು ಅವ್ರ ಮೇಲೆ ನಾವು ಅಟ್ಯಾಕ್ ಮಾಡಿರ್ಲಿಲ್ಲ. ಅವರ ಏರ್ ಫೋರ್ಸ್ ಬೇಸಸ್ ಆಗಿರ್ಬೋದು, ಇಲ್ಲ ಟೆರರ್ ಕ್ಯಾಂಪ್ಸ್ ಆಗಿರ್ಬೋದು, ಈ ರೀತಿ ಇದೇ ರೀತಿಯಾದ ಟಾರ್ಗೆಟ್ಸ್ ನ ಸೆಲೆಕ್ಟ್ ಮಾಡ್ಬಿಟ್ಟು ನಾವು ಮಾಡಿದೀವಿ. ಒಂದು ಮೆಸೇಜ್ ಅವ್ರಿಗೆ ಏನ್ ಹೋಗಿದೆ ಅಂತ ಹೇಳಿದ್ರೆ, ಭಾರತಕ್ಕೂ ಈ ಕೆಪಾಸಿಟಿ ಇದೆ. ಯಾವ ರೀತಿ ಇಸ್ರೇಲ್ ನಮ್ಮ ಇದಕ್ಕೆ ಅವರ ಮೇಲೆ ಯಾವ್ದಾದ್ರು ಅಟ್ಯಾಕ್ ಆಯ್ತು ಅಂತ ಹೇಳಿದ್ರೆ ಇಸ್ರೇಲ್ ಯಾವ ರೀತಿಲಿ ಹಮಾಸ್ ಮೇಲೆ ಅಟ್ಯಾಕ್ ಮಾಡುತ್ತೆ, ಇವತ್ತು ಮಧ್ಯಾಹ್ನ ಗವರ್ಮೆಂಟ್ ತಗೊಂಡಿರುವಂತಹ ಡಿಸಿಷನ್ ಏನಿದೆ ಅದು ಅದೇ ಡಿಸಿಷನ್ ಏನೇನೆ. ಯಾವ ರೀತಿ ಇಸ್ರೇಲ್ ಹಮಾಸ್ಗೆ ಹೊಡೆಯುತ್ತೋ ನಾವು ನಿಮ್ಮ ಮೇಲೆ ಅದೇ ರೀತಿ ಅಟ್ಯಾಕ್ ಮಾಡ್ತೀವಿ ಅನ್ನೋಂತ ಒಂದು ಮೆಸೇಜ್ ನ ಅದು ಕೊಟ್ಟಿದೆ. ಒಂದು ಆ ಡಿಸಿಷನ್ ತುಂಬಾ ದೊಡ್ಡದು. ನೆಕ್ಸ್ಟ್ ನಾವು ಅದೇ ರೀತಿಯಲ್ಲಿ ನಾವು ಅವ್ರ ಮೇಲೆ ನಾವು ಈ ರೀತಿ ಅಟ್ಯಾಕ್ಸ್ ಆದಾಗ ನಾವು ಸೈಡ್ ತೀರಿಸ್ಕೊಬಹುದು, ಇದು ಒಂದಿದೆ. ಅರ್ಥ ಆಯ್ತಾ? ಅಂಡ್ ಅವರಿಗೆ ನಾವು ಆಲ್ರೆಡಿ ತುಂಬಾ ಡ್ಯಾಮೇಜಸ್ ಮಾಡಿದೀವಿ. ಎಷ್ಟು ಡ್ಯಾಮೇಜ್ ಯಾವ ಹೈ ಎಕ್ಸ್ಟೆಂಟ್ ಗೆ ಹೋಗಿದೆ ಅಂತ ಹೇಳಿದ್ರೆ, ಇವತ್ತು ಅವರ ಗವರ್ಮೆಂಟ್ ಒಂದು ಇದು ಮಾಡಿದೆ, ಆರ್ಡರ್ ಮಾಡಿದೆ ಅಲ್ಲಿನ ಪ್ರೆಸ್ಗೆ, ಪಾಕಿಸ್ತಾನಿ ಪ್ರೆಸ್ಗೆ, ಏನೇ ಡ್ಯಾಮೇಜಸ್ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಈ ಆಪರೇಷನ್ ಸಿಂಧೂರದಲ್ಲಿ ಮಾಡಿದೆ, ಈ ಆಪರೇಷನ್ ಸಿಂಧೂರ್ ಡ್ಯಾಮೇಜಸ್ ನ ನೀವು ಯಾರು ರಿಪೋರ್ಟ್ ಮಾಡೋಂಗಿಲ್ಲ ಅಂತಾನು ಅವ್ರು ಹೇಳಿದ್ದಾರೆ. ಅವ್ರ ಗವರ್ಮೆಂಟ್ ಇವತ್ತು ಆರ್ಡರ್ ಮಾಡಿದ್ದಾರೆ. ಸೊ ತುಂಬಾ ಎಕ್ಸ್ಟೆನ್ಸಿವ್ ಡ್ಯಾಮೇಜಸ್ ಮಾಡಿದೆ ನಮ್ಮ ಒಂದು ಅಟ್ಯಾಕ್ ಅಂತ ಹೇಳ್ಬಿಟ್ಟು ಇದೇನೆ ನಮ್ಗೆ ತೋರಿಸುತ್ತೆ. ಸೊ ಖಂಡಿತವಾಗ್ಲು ಅದೇ ರೀತಿ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ತುಂಬಾ ಆಕ್ಟಿವ್ ಆಗಿದ್ದರಿಂದ ನಮಗೇನು ಲಾಸಸ್ ಆಗಿಲ್ಲ. ಆಯ್ತಾ? ಸೊ ಒಂದು ಸ್ಪೈರಲ್ ಔಟ್ ಆಗಿ ನ್ಯೂಕ್ಲಿಯರ್ ವಾರ್ ವರ್ಗೂ ಇದು ಹೋಗ್ಬೋದಾ ಅನ್ನೋ ಒಂದು ಭಯದಿಂದ ಪ್ರಾಬಬ್ಲಿ ಏನೋ ಇದು ಆಗಿರಬಹುದು. ಈ ರೀತಿ ಯುನೈಟೆಡ್ ಸ್ಟೇಟ್ಸ್ ಮಧ್ಯದಲ್ಲಿ ಬಂದು ಇದನ್ನ ಮಾಡಿಸಿದಾನೆ. ಐ ಮೀನ್ ಡೊನಾಲ್ಡ್ ಟ್ರಂಪ್ ಬಂದು ಇದನ್ನ ಮಾಡಿಸಿದ್ದಾರೆ. ಸೊ ಹೋಪ್ಫುಲಿ ಇದು ಇಲ್ಲಿಗೆ ನಿಂತ್ರೆ ಒಳ್ಳೇದು. ಅಂಡ್ ಕಂಪ್ಲೀಟ್ ಆಗಿ ಟೆರರಿಸಂ ಅನ್ನೋದೇನಿದೆ ಅದು ನಿಲ್ಬೇಕು. ಅಂಡ್ ಒಂದೇನು ಅಂತ ಹೇಳಿದ್ರೆ, ಈಗ ಮಾತುಕತೆ ಅಂತ ಹೇಳ್ಬಿಟ್ಟು ಏನಾದ್ರು ಮುಂದುವರೆದ್ರೆ ಖಂಡಿತವಾಗ್ಲೂ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಏನಿದ್ದಾರೆ ಆ ಟೆರರಿಸ್ಟ್ ಎಲ್ಲಾರು ಸರೆಂಡರ್ ಆಗಿ ಅವ್ರನ್ನ ಇಂಡಿಯನ್ ಒಂದು ಇದಕ್ಕೆ ಗವರ್ಮೆಂಟ್ಗೆ ಹ್ಯಾಂಡ್ ಓವರ್ ಮಾಡಬೇಕು ಅನ್ನೋದು ಭಾರತದ ಮೊಟ್ಟ ಮೊದಲನೇ ಬೇಡಿಕೆ ಆಗ್ಬೇಕು. ಆ ಬೇಡಿಕೆನ ಒಪ್ಪಿದ್ರೆ ಮಾತ್ರ ಈಗೇನಿದೆ ಆಪರೇಷನ್ಸ್ ನ